ಕವನದ ಶೀರ್ಷಿಕೆ ಮನಸ್ಸೆಂಬ ಮಾಯೆ. ನಾನು ಮನಸ್ಸು ಮಾಡಿ ಬರೆಯುತ್ತಿದ್ದೇನೆ ಕವನ, ಮನಸ್ಸು ಸೇರಿ ನಲಿಯುತ್ತಿದೆ ನಯನ. ಮನಸ್ಸಿದ್ದಲ್ಲಿ ಮಾರ್ಗವಿದೆಯಂತೆ, ಮನಸ್ಸಿರದಿದ್ದರೆ ಈ ಹೃದಯ ಗೊಡ್ಡು ಬಂಜೆ ಅನಾಥವಾಗಿ ಬಿಡುತ್ತಿತ್ತೇನೋ. ದೇಹವೆಂಬ ಮಂದಿರದಲ್ಲಿ ಮನಸ್ಸೆಂಬ ಮಹಾದೇವ, ಅವನಿಗೆಷ್ಟು ಆರೈಕೆ ಆದ್ಯತೆ ಆರಾಧನೆ ಮಾಡುತ್ತಿರುವೆ ಗೊತ್ತಾ. ಈ ಭಕ್ತಾದಿಗಳೆಂಬ ದೇಹಾಂಗಗಳು ಅವನ ಆಲಾಪಕ್ಕೆ ಮರುಗಿವೆಯೇ. ಈ ಮಂದಿರದ ಕಂಬಗಳು, ಕಿಟಕಿ ಬಾಗಿಲು, ಗೋಪುರಗಳು ಜೋಡಿ, ಹೊಂಡದ ಮೋಡಿ, ಹೊನ್ನ ಕಳಸ ಈ ದೇಹ ದೇಗುಲ. ಅದರ ಕಿಂಡಿಗಳು ಮತ್ತು ಕೊಂಡಿಗಳು ಎಲ್ಲ ಮನಸ್ಸೆಂಬ ಮಾಯಾವಿಯ ಅಧೀನವೇ. ಕ್ಷಣದಲ್ಲಿ ಜಗವನ್ನೇ ಸುತ್ತಿ ವಿಶ್ವವನ್ನೇ ಮೆತ್ತಿ, ಸೆಕೆಂಡಿಗೆ ಲೆಕ್ಕವಿಲ್ಲದಷ್ಟು ದೂರ ಬಹುದೂರ ಆಳ ಎತ್ತರಕ್ಕೆ ಜಿಗಿಯುವ ನೆಗೆಯುವ ಈ ಮನಸ್ಸಿಗೆ ಎಷ್ಟೊಂದು ವಿಧೇಯ ತೋರಿಸುತ್ತಿವೆ, ಶಿಷ್ಯನಂತೆ ಗುಲಾಮನಂತೆ. ನಿಜ, ಒಮ್ಮೊಮ್ಮೆ ಮನಸ್ಸೆಂಬ ಮಾಯೆ ಬಿಸಿಲುಗುದುರೆಯಂತೆ ಓಡುತ್ತದೆ ಬಹುದೂರ, ಓಡಿ ಮಾಯವಾಗುತ್ತದೆ. ಎಲ್ಲಿ? ಬೆಳಕಿನಲ್ಲಿ, ಇರುಳಿನಲ್ಲಿ, ನೀಲಾಕಾಶದ ನೀಲಿಯಲ್ಲಿ. ಮನಸ್ಸೆಂಬ ಪ್ರಭುವಿನ ದರಬಾರು ಕಾರುಬಾರು ಎಲ್ಲ ನಡೆಯುವುದೆಲ್ಲಿ, ಯಾಕೆ? ನಿನ್ನ ದುರ್ಬಲತೆ ಓ ಆತ್ಮವೇ, ಮನಸ್ಸೇ ನಿನಗೆಂದು ಅಧಿಪತಿ. ಅದಕ್ಕಿಲ್ಲವಲ್ಲ ಯಾವ ಲಗಾಮು, ಅದು ಯಾವಾಗಲೂ ಹಂಗಾಮು, ಕೊನೆಗೊಮ್ಮೆ ನೀನೇ ಅದರ ಅಧಿಪತಿ. ಮೌಂಟ್ ಎವರೆಸ್ಟ್ ಏರಿದ ಮನಸ್ಸು ಯಾರದು, ಚಂದ್ರಲೋಕಕ್ಕೆ ಹಾರಿದ ಮನಸ್ಸು ಇದ್ಯಾರದು. ಕನ್ನಂಬಾಡಿ ಕಟ್ಟಿದ್ದ ಮನಸ್ಸು, ತಾಜ್ ಮಹಲ್ ಗೋಲ್ ಗುಂಬಜ್ ಗೊಮ್ಮಟೇಶನ ಕೆತ್ತಿದ ಮನಸ್ಸು, ಅದ್ಭುತ ಯಾರದಿರಬಹುದು. ನಿನ್ನದ್ಯಾವ ಮನಸ್ಸು ಮರಿ, ಆ ರಾಮನ ಮನಸ್ಸೇ, ಆ ಸೀತೆಯ ಮನಸ್ಸೇ, ಆ ರಾವಣ ಆ ದುರ್ಯೋಧನನ ಮನಸ್ಸೇ. ಇರುವುದಾದರೆ ಇಂದು ನಿನ್ನ ಮನಸ್ಸು ಇಂದ್ರ ಚಂದ್ರರ ಮನಸ್ಸೇ, ಕುಬೇರನಾಗುವ ಕನಸೇ. ಆಧುನಿಕ ಅಪ್ಸರೆಯರ ಸಾಲಿನಲ್ಲಿ ಮೇನಕೆಯದೆ ವರ್ಚಸ್ಸು, ಪಡ್ಡೆ ಹುಡುಗರನ್ನು ಸೆಳೆಯುತ್ತಿದೆ, ಆಗುತ್ತಿದೆ ಭಂಗ ವಿಶ್ವಾಮಿತ್ರರ ತಪಸ್ಸು.